ನಮಸ್ತೆ. ಇವತ್ತು ನಾವು ದೇವನಹಳ್ಳಿ ಭಾಗ, ಬೆಂಗಳೂರಿನ ದೇವನಹಳ್ಳಿ ಭಾಗದ ನಲ್ಲೂರಲ್ಲಿದ್ದೀವಿ. ನಮ್ಮ ಜೊತೆ ಒಬ್ಬ ಕೃಷಿಕರಿದ್ದಾರೆ. ಇವರು ತುಂಬಾ ಸಾಧನೆ ಮಾಡಿರುವಂಥ ಕೃಷಿಕರು. ಅದೇ ರೀತಿ ಹುಟ್ಟಿಂದ ಬೆಳೆದಾಗಿಂದಲೂ ಕೃಷಿಯಲ್ಲೇ ಬೆಳೆ ಮಾಡ್ತಾ ಇದ್ದವರು. ಇವರು ಮೊದಲು ರೇಷ್ಮೆ ಗಿಡಗಳನ್ನ ಬೆಳೀತಾ ಇದ್ರು. ರೇಷ್ಮೆ ಗಿಡಗಳಲ್ಲಿ ಬೆಳೆ ಕಡಿಮೆ ಆಯಿತು, ರೋಗಗಳು ಜಾಸ್ತಿ ಆದಮೇಲೆ ಗುಲಾಬಿ ಗಿಡಗಳನ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ಒಂದು 3 ವರ್ಷದ ಹಿಂದೆ ಇವರಿಗೆ ಗುಲಾಬಿ ಗಿಡಗಳಿಗೆ ನಮ್ಮ ಹೆಮ್ಮೆಯ ಸಾವಯವ ಗೊಬ್ಬರವನ್ನು ಇವ್ರಿಗೆ ಕೊಟ್ವಿ. ಆ ಸಾವಯವ ಗೊಬ್ಬರ ಕೊಟ್ಟ ಮೇಲೆ ಇವ್ರಿಗೆ ಗುಲಾಬಿ ಗಿಡಗಳಲ್ಲಿ ತುಂಬಾ ರಿಸಲ್ಟ್ ಬಂತು, ತುಂಬಾ ಒಳ್ಳೆ ರಿಸಲ್ಟ್ ಬಂತು. ಅದೇ ರೀತಿ ಆ ರಿಸಲ್ಟ್ ಜೊತೆಗೆ ಅವರಿಗೆ ಗಿಡಗಳ ಬೆಳವಣಿಗೆನೂ ತುಂಬ ಚೆನ್ನಾಗಿ ಬಂತು, ರೋಗಗಳು ಕಡಿಮೆ ಆಯಿತು, ಹಸಿರಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ಗುಲಾಬಿ ಗಿಡಗಳನ್ನು ಗ್ರೋತ್ ಜಾಸ್ತಿ ಆಯಿತು. ಅದೇ ರೀತಿ ಅವರಿಗೆ ಅದರಲ್ಲಿ ತುಂಬಾ ಒಳ್ಳೆಯ ಲಾಭ ಕೂಡ ಆಗಿದೆ. ಸೊ ಅವರನ್ನು ಇವತ್ತು ಮಾತಾಡ್ಸೋಣ. ನಮಸ್ತೆ ದಿನೇಶ್ ಅವರೇ. ಈ ಒಂದು ನಮ್ಮ ಸಾವಯವ ಗೊಬ್ಬರ ನಿಮಗೆ ಯಾವ ರೀತಿ ಯೂಸ್ ಆಯಿತು ಸರ್, ಮತ್ತು ಯಾವ ರೀತಿ ಬೆಳೆ ಬರ್ತಾ ಇದೆ ಸರ್? ಸರ್, ಇದು ಚೆನ್ನಾಗಿ ಒಳ್ಳೆ ಫಸಲು ಬಂದಿದೆ. ಹೂವನ್ನು ಅಷ್ಟೇ, ಕ್ವಾಲಿಟಿ ಅಷ್ಟೇ, ಹೂವು ಗ್ರೋತ್ ಅಷ್ಟೇ, ಪ್ರತಿಯೊಂದು ಕ್ವಾಲಿಟಿ ಸೂಪರ್ ಕ್ವಾಲಿಟಿ. ನಾವು ಈಗೂನು ಬಳಸ್ತಾ ಇದ್ದೀರಿ. ನಾವು 4 ವರ್ಷದಿಂದ ನಾವು ಬಳಸ್ತಾ ಇರೋದು. ಆಕ್ಟಿವಿಟಿ, ಆಕ್ಟಿವ್ ಗೋಲ್ಡ್, ಆಕ್ಟಿವ್ ಸ್ಲಿಮ್ಮು ಎಲ್ಲ ಪ್ರತಿ 3 ಐಟಮ್ನು ಬಳಸ್ತಾ ಇದ್ದೀರಿ. ನೋಡಿ, ಈಗೂ ಬಳಸ್ತಾ ಇದೀವಿ. ಭಾರಿ ಚೆನ್ನಾಗಿ ಬರ್ತಾ ಇದೆ. 640 ಗಿಡ ಇರೋದು ಸುಮಾರು ಒಂದು 100 kg ಹೂವು ಕೊಯ್ದಿದ್ದೀವಿ. ದಿನ 100 kg ಹೂವು ಕೊಯ್ತೀರಾ? ಮೊದಲು ಎಷ್ಟು ಲಾಭ ಬರ್ತಾ ಇತ್ತು ಸರ್, ಇವಾಗ ಎಷ್ಟು ಲಾಭ ಬರ್ತಾ ಇದೆ ಸರ್? ಸರ್, ಮೊದಲು ಅಂದ್ರೆ ರೇಟ್ ಇದ್ದಾಗ ಚೆನ್ನಾಗಿ ಇದು ಬರೋದು. ಈಗೂನು ಬರ್ತಾ ಇದೆ. ಅಂದ್ರೆ ಲೇಬರ್ಗಳು ಅವರು ಇವ್ರನ್ನ ನಾವು ಅಷ್ಟು ಕಮ್ಮಿ ಮಾಡಿ. ಹಾಗಾದ್ರೆ ಮೊದ್ಲಿನ ಖರ್ಚಿಗೂ ಇವಾಗಿನ ಖರ್ಚಿಗೂ, ಅಂದ್ರೆ ಮೊದಲು ಲಾಭ ಇದ್ದಿದ್ದಕ್ಕೂ ಇವಾಗಕ್ಕೂ ಏನ್ ವ್ಯತ್ಯಾಸ ಇದೆ ಸರ್ ನಿಮ್ಗೆ? ಸರ್, ವ್ಯತ್ಯಾಸ ಅಂದ್ರೆ ನಾವು ಜಾಸ್ತಿ ಇದು ಬಳಸಕ್ ಹೋಗಲ್ಲ. ಸಾವಯವ ಗೊಬ್ಬರನೇ ನಾವು ಜಾಸ್ತಿ, ರಾಸಾಯನಿಕನ ಜಾಸ್ತಿ ಬಳಸ್ತಾ ಇಲ್ಲ, ಈ ಸಾವಯವ ಗೊಬ್ಬರನೇ ಜಾಸ್ತಿ ಬಳಸ್ತಾರೆ. ಓಕೆ, ಈ ಎಳೆಗಳ ಬಗ್ಗೆ ಏನ್ ಹೇಳ್ಬೋದು ಸರ್? ಯಾವ ರೀತಿ ಬರ್ತಾ ಇದೆ, ಹೇಗ್ ಬರ್ತಾ ಇದೆ? ಅಂದ್ರೆ ಆಕ್ಟಿವಿಟಿ ಗೋಲ್ಡ್ ಈ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರೆ ಎಲೆನೂ ನೋಡಿ ಈ ತರ ಸ್ಮೂತ್ ಆಗಿ ಬರುತ್ತೆ ಸರ್. ಈ ತರ ಸ್ಮೂತ್ ನೋಡಿ ಸರ್, ಈ ತರ ಸ್ಮೂತ್ ಆಗಿ ಬರುತ್ತೆ. ಇಲ್ಲ ಆಕ್ಟಿವಿಟಿ ಗೋಲ್ಡ್ ಹೊಡೆದಿಲ್ಲ ಅಂದ್ರೆ ನೋಡಿ ಸರ್, ಈ ತರ ರೋಗ ಬಂದ್ಬಿಡುತ್ತೆ, ಸ್ಮೂತ್ ಆಗಿ ಬರೋದಿಲ್ಲ ಅಂತ ಹೇಳಿ ಅದೆಲ್ಲಾದ್ರೂ ಹಾಕಿಲ್ಲ ನಾವ್ ಹೇಳ್ತಾ ಇದೀವಿ ಸರ್. ಓಕೆ ಓಕೆ, ಸೂಪರ್ ಕ್ವಾಲಿಟಿ ಸರ್. ಸರಿ, ಓಕೆ, ತುಂಬಾ ಧನ್ಯವಾದಗಳು ಸರ್. ಇವರು ನಮ್ಗೆ ಈ ಒಂದು ತೋಟಕ್ಕೆ 3-3.5 ವರ್ಷದ ಹಿಂದೆ ಹಾಕ್ಲಿಕ್ಕೆ ಹೇಳಿದ್ರು. ಅವಾಗ ಗಿಡಗಳು ತುಂಬಾ ಸಣ್ಣಾಗಿದ್ವು. ಅದಾದ್ಮೇಲೆ 2 ವರ್ಷಕ್ಕೆ ಕಟಾವ್ ಸಮೇತ ಮಾಡಿದ್ದಾರೆ. ಕಟಾವ್ ಮಾಡಿ ಮತ್ತೆ ಬಂದಿರುವಂತದ್ದು 1 ವರ್ಷದಲ್ಲಿ ಈ ಗಿಡಗಳು ಬಂದಿರುವಂತದ್ದು. ವೀಕ್ಷಕರೇ, ನೀವು ನೋಡಬಹುದು, ನೀವು ಸಾವಯವ ಗೊಬ್ಬರವನ್ನು ಬಳಸಿ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಮಾಡಿ 100% ರಿಸಲ್ಟ್ ಬರುತ್ತೆ. ಅದೇ ರೀತಿ ನಿಮಗೆ ಲಾಭದಾಯಕನೂ ಆಗುತ್ತೆ, ಖರ್ಚು ಕೂಡ ಕಡಿಮೆ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.